ಬಿಜೆಪಿ ನಾಯಕರಿಗೆ ಪ್ರದೀಪ್ ಈಶ್ವರ್ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಅಶೋಕ್ ವಿಜೇಂದ್ರ ಯತ್ನಾಳ್ಗೆ ಸವಾಲನ್ನ ಎಸೆದಿದ್ದಾರೆ ಪ್ರದೀಪ್ ಈಶ್ವರ್. ಅಣ್ಣ ಅಣ್ಣ ಅನ್ನುತ್ತಲೇ ಪ್ರದೀಪ್ ಪಂಚನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಪ್ರದೀಪ್ ಈಶ್ವರ್ ಚಾಲೆಂಜ್. ಅಶೋಕ್ ವಿಜೇಂದ್ರ ಯತ್ನಾಳ್ಗೆ ಸವಾಲನ್ನ ಎಸೆದಿದ್ದಾರೆ. ಅಣ್ಣ ಅಣ್ಣ ಅನ್ನುತ್ತಲೇ ಪ್ರದೀಪ್ ಪಂಚ್. ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡಿ ಎಂದ ಶಾಸಕ. ನನ್ನ ಈಗೋ ಟಚ್ ಮಾಡಿದ್ದಕ್ಕೆ ನಿಮ್ಮ ವಿಕೆಟ್ ಹೊಡೆದಿದೆ. ನನ್ನ ತಂಟೆಗೆ ಬಂದ್ರೆ ನೀವು ಚೇರ್ನಲ್ಲೇ ಕೂತ್ಕೊಳ್ಳಲ್ಲ, ಆ ಲೆವೆಲ್ಗೆ ನಾನು ಫೈಟ್ ಮಾಡಬಲ್ಲೆ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ನನಗೆ ಸೋಲು ಗೆಲುವಿನ ಲೆಕ್ಕವಿಲ್ಲ ಎಂದ ಶಾಸಕ ಪ್ರದೀಪ್ ಈಶ್ವರ್. ಬಿಜೆಪಿ ನಾಯಕರಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಅಶೋಕ್ ವಿಜೇಂದ್ರ ಯತ್ನಾಳ್ಗೆ ಸವಾಲನ್ನ ಎಸೆದಿರುವಂತದ್ದು. ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗೆಲುವನ್ನ ಸಾಧಿಸಿದಂತ ಪ್ರದೀಪ್ ಈಶ್ವರ್ ನೋಡಿ, ಕಳೆದ ಬಾರಿ ಎಲೆಕ್ಷನ್ ಅನ್ನ ನಾವು ಕಂಪೇರ್ ಮಾಡ್ಕೊಂಡು ಓಕೆ, ಮೊದಲ ಬಾರಿಗೆ ಪಾರ್ಟಿಸಿಪೇಟ್ ಮಾಡಿದಂಥವ್ರು, ರಾಜಕಾರಣಕ್ಕೆ ಎಂಟ್ರಿನ ಕೊಟ್ಟಂಥವ್ರು, ಮೊದಲ ಬಾರಿಗೆ ಪಾರ್ಟಿಸಿಪೇಟ್ ಮಾಡಿದಂಥ ಸಂದರ್ಭದಲ್ಲೇ ಗೆಲುವನ್ನು ಸಾಧಿಸ್ತಾರೆ ಪ್ರದೀಪ್ ಈಶ್ವರ್ ಅವರು. ಓಕೆ, ತಂಟೆಗೆ ಜಾಸ್ತಿ ಬಂದರೆ ಮತ್ತೆ ಸ್ಟೇಟಲ್ಲಿ ನೀವು ಚೇರಲ್ಲೇ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳಣ್ಣ, ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡಿ. ನನ್ನ ಈಗೋ ಟಚ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ವಿಕೆಟ್ ನೋಡೋದಾಕದೆ. ನನ್ನ ತಂಟೆಗೆ ಜಾಸ್ತಿ ಬಂದರೆ ಮತ್ತೆ ಸ್ಟೇಟಲ್ಲಿ ನೀವು ಚೇರಲ್ಲೇ ಕುತ್ಕೊಳ್ಳಲ್ಲ, ಆ ಲೆವೆಲ್ಗೆ ಫೈಟ್ ಮಾಡಬಲ್ಲೆ ನಾನು. ನನಗೇನು ಸೋಲು ಗೆಲುವಿನ ಜೊತೆ ಲೆಕ್ಕ ಇಲ್ಲ. ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದಿರೋನು. KPCCಯಲ್ಲಿ ಕಸ ಗುಡಿಸ್ತೀನಿ ಮೇಡಮ್ ನಾನು. ಇದು ನನ್ನ ಪಾರ್ಟಿ ಐಡಿಯಾಲಜಿ, ನನಗೆ ಪಾರ್ಟಿಗಿರೋ ನಿಷ್ಠೆ. ಥ್ಯಾಂಕ್ ಯು. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳಣ್ಣ, ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡಿ. ನನ್ನ ಈಗೋ ಟಚ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ವಿಕೆಟ್ ನೋಡೋದಾಕದೆ. ನನ್ನ ತಂಟೆಗೆ ಜಾಸ್ತಿ ಬಂದರೆ ಮತ್ತೆ ಸ್ಟೇಟಲ್ಲಿ ನೀವು ಚೇರಲ್ಲೇ ಕುತ್ಕೊಳ್ಳಲ್ಲ, ಆ ಲೆವೆಲ್ಗೆ ಫೈಟ್ ಮಾಡಬಲ್ಲೆ ನಾನು. ನನಗೇನು ಸೋಲು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಳೆದ ಬಾರಿ 2023ರ ಎಲೆಕ್ಷನ್ನಲ್ಲಿ ಮೊದಲ ಬಾರಿ ಪಾರ್ಟಿಸಿಪೇಟ್ ಮಾಡಿ ರಾಜಕೀಯವಾಗಿ ಎಂಟ್ರಿ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನು ಸಾಧಿಸ್ತಾರೆ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾರೆ. ಕೊರೋನಾ ಟೈಮಲ್ಲಿ ವೈದ್ಯಕೀಯವಾದಂಥ ಮೆಡಿಕಲ್ ಕಿಟ್ಗಳನ್ನು ಇವರು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಕಾಂಗ್ರೆಸ್ಗಳ ಗ್ಯಾರಂಟಿಗಳು ಕೂಡ ಆ ಒಂದು 2023ರ ಎಲೆಕ್ಷನಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ. ಹಾಗಾಗಿ ರಾಜ್ಯದಲ್ಲಿ 136 ಸೀಟ್ಗಳನ್ನ ಪಡೆದುಕೊಂಡು ಬಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅದ್ರ ಜೊತೆಗೆ ಈಗ ಏನದು ಹೂವಿನ ಜೊತೆ ನಾರು ಸಹಿತ ಸ್ವರ್ಗ ಸೇರುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವರು ಗೆಲುವನ್ನು ಸಾಧಿಸ್ಕೊಳ್ತಾರೆ. ಕಾಂಗ್ರೆಸ್ನ ಒಂದು ಗ್ಯಾರಂಟಿಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಬಂದಂಥ ಕೊರೋನಾ ಸಮಯದಲ್ಲಿ ಬಳಸ್ಕೊಂಡಿದ್ದಾರೆ ಮೆಡಿಕಲ್ ಕಿಟ್ಗಳನ್ನು ಅನ್ನುವಂಥ ಆರೋಪ ಆಗಿರ್ಬೋದು, ಹಣವನ್ನು ಅಲ್ಲಿ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವಂಥ ಆರೋಪಗಳಾಗಿರ್ಬೋದು. ಇದೆಲ್ಲವೂ ಸಹಿತ ವರ್ಕೌಟ್ ಆಗಿ ಪ್ರದೀಪ್ ಈಶ್ವರ್ ಅವರು ಅಧಿಕಾರಕ್ಕೆ ಬರ್ತಾರೆ, ಶಾಸಕರಾಗ್ತಾರೆ. ಈಗ ಅದೇ ವಿಚಾರವನ್ನು ಮುಂದಿಟ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ನನ್ನ ಈಗೋ ಹರ್ಟ್ ಆಗಿದ್ದಕ್ಕೆ ಒಂದು ಟಿಕೆಟನ್ನು ಹೊಡೆದು ಹಾಕಿದ್ದೀನಿ, ತಾಕತ್ತಿದ್ರೆ ಯತ್ನಾಳು, ವಿಜೇಂದ್ರ, ಅಶೋಕ್ ನನ್ನ ಜೊತೆಗೆ ಫೈಟ್ ಮಾಡಲಿ ಅಂತ ಸವಾಲನ್ನು ಎಸೆದಿದ್ದಾರೆ. ಬಾಗಲಕೋಟೆಯಲ್ಲಿ ಒಂದು ಕಳೆದ ಬಾರಿ ಸಹಿತ ಈಗ ರೀಸೆಂಟಾಗಿಯೇ ಪ್ರದೀಪ್ ಈಶ್ವರ್ ಅವರು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲೂ ಪ್ರದೀಪ್ ಈಶ್ವರ್ ಅವರ ಮೇಲೆ ಒಂದು ರೀತಿಯಾಗಿ ಯಾವ ರೀತಿಗೆ ಅಟ್ಯಾಕ್ ಆಗುತ್ತೆ ಅನ್ನುವಂಥ, ನಾವು ಅಟ್ಯಾಕ್ ಅಂದರೆ ಅಲ್ಲಿರುವಂಥ ಕಾರ್ಯಕರ್ತರು, ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು BJP ಕಾರ್ಯಕರ್ತರು ಇದ್ರು, ಹಾಗಾಗಿ ಅವರಿಂದಾನೇ ಅಲ್ಲಿ ಹಲ್ಲೆಗೆ ಯತ್ನವಾಯಿತು ಅನ್ನುವಂಥದ್ದು. ಬಟ್ ಇದೆಲ್ಲವನ್ನ ಕೂಡ ಮುನ್ನೆಲೆಗೆ ಇಟ್ಕೊಂಡು ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಅವರು ಎಲೆಕ್ಷನ್ ವಿಚಾರವನ್ನು ಮುಂದಿಟ್ಕೊಂಡು ಮಾತನ್ನ ಹೇಳಿದ್ದಾರೆ.